ನಮಸ್ತೆ ಎಲ್ರಿಗೂ. ಇದು ಜ್ಯೋತಿ ಫ್ರಮ್ ಮಲ್ನಾಡ್, ಶಿವಮೊಗ್ಗದ ಹುಡುಗಿ. ಸೊ ನಂದೊಂದು ಸೆಲ್ಫ್ ಇಂಟ್ರೊಡಕ್ಷನ್ ವಿಡಿಯೋ ಮಾಡಬೇಕು, ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಬೇಕು ಅಂತ ತುಂಬ ದಿನದಿಂದ ಅಂದ್ಕೊತಿದ್ದೆ. ಕರೆಕ್ಟಾಗಿದೆಯಾ ಆ್ಯಂಗಲ್ ಗೊತ್ತಿಲ್ಲ, ಫಸ್ಟ್ ಟೈಮ್ ಮಾಡ್ತಾ ಇರೋದು ಸೆಲ್ಫ್ ವಿಡಿಯೋನ. ಅಂದ್ಕೊತಾ ಇದ್ದೆ, ಬಟ್ ಆಗಿರಲಿಲ್ಲ. ಸೊ ಇವತ್ತು ಅದಕ್ಕೆ ಟೈಮ್ ಕೂಡ ಬಂದಿದೆ. ನನ್ನ ಫ್ರೆಂಡ್ಗೆಲ್ಲ ಹೇಳಿದ್ದೆ ವಿಡಿಯೋ ಮಾಡೋಣ ಅಂತ, ಬಟ್ ಆಗಿರಲಿಲ್ಲ. ಸೊ ಇವಾಗ ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ. ನಮ್ಮ ಮನೆಯವರು ಹಿಂದ್ಗಡೆ ಮಲ್ಕೊಂಡಿದ್ದಾರೆ, ಪರವಾಗಿಲ್ಲ. ಸೊ ಇದು ಜ್ಯೋತಿ, ಎಲ್ರಿಗೂ ಹೋಗುತ್ತೋ ಆವಾಗಲೇ ಹೇಳಿದೆ. ಸೊ ಇವಾಗ ನನ್ನರಲ್ಲಿ ಇದು ಸಬ್ಸ್ಕ್ರೈಬರ್ಸ್ ಬಂದು 113 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ, ಓನ್ಲಿ ಫಾರ್ ಶಾರ್ಟ್ಸ್. ಸೊ ನನ್ನ ಇಂಟೆನ್ಷನ್ ಬಂದು ಲೆಂತಿ ವೀಡಿಯೋನ ಫಸ್ಟ್ ಇಂಟ್ರೊಡಕ್ಷನ್ ವೀಡಿಯೋ ಹಾಕಬೇಕು ಅನ್ನೋದು ಒಂದಿತ್ತು. ಹಾಗಾಗಿ ವೈ ಕಾಂಟ್ ನಾನು ಗೆಟ್ ರೆಡಿ ವಿತ್ ಮೀ ಅನ್ನೋ ಥರ ಒಂದು ವೀಡಿಯೋನ ಮಾಡಿ ವಿತ್ ಸೆಲ್ಫ್ ಇಂಟ್ರೊಡಕ್ಷನ್ ಕೊಡ್ಬೋದು ಅಂತ ನನಗನ್ನಿಸ್ತು. ಇಷ್ಟ ಆದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಇನ್ನೊಂದೇನು ವಿಷಯ ಅಂದರೆ, ನನ್ನನ್ನೇ ಏನಕ್ಕೆ ಫಾಲೋ ಮಾಡಬೇಕು ಅಂತ ಕೇಳಿದ್ರೆ, ನಾನು ಹೇಳ್ಕೊಳ್ಳೋ ಅಷ್ಟು ಕಂಟೆಂಟ್ ಕ್ರಿಯೇಟರ್ ಆಗ್ತೀನಾ ಅಥವಾ ಇನ್ಫ್ಲುಯೆನ್ಸರ್ ಆಗ್ತೀನಾ ಅನ್ನೋದು ಗೊತ್ತಿಲ್ಲ. ಬಟ್ ನಾನು ಈ ವಿಡಿಯೋಗ್ರಫಿ ಅಥವಾ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕು ಅಂದಾಗ ಸುಮಾರು 1000 ಆಫ್ ಥಾಟ್ಸ್ ಓಡಾಡ್ತಾಯಿತ್ತು. ಏನಂದರೆ, ಈಗ ಟಾಕ್ಸಿಕ್ ಪೀಪಲ್ ಇರ್ತಾರೆ, ಹೇಟರ್ಸ್ ಇರ್ತಾರೆ, ನೆಗೆಟಿವಿಟಿ ಸ್ಪ್ರೆಡ್ ಮಾಡೋರು ಇರ್ತಾರೆ. ಅವ್ರ ಜೊತೆಗೆಲ್ಲ ಹೇಗೆ ಬ್ಯಾಲೆನ್ಸ್ ಮಾಡೋದು ಅವ್ರನ್ನ, ಅಂದರೆ ಗೊತ್ತಲ್ವ, ಆಬ್ವಿಯಸ್ಲಿ ನಿಮಗೆ ಕಷ್ಟ ಆಗುತ್ತೆ ಅನ್ನೋದೊಂದು ಮೈಂಡಲ್ಲಿತ್ತು. ಇಟ್ಸ್ ಓಕೆ, ಯಾಕೆ ಮಾಡಬಾರ್ದು, ಹಸ್ಬೆಂಡ್ ಸಪೋರ್ಟ್ ಇದ್ದರೆ ಅನ್ನೋದು ಒಂದು ಮೈಂಡಿಗೆ ಬಂತು. ಸೊ ಹಾಗಾಗಿ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡಿದೆ, ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದೆ. ಬಿಟ್ ನರ್ವಸ್, ಇದು ನನ್ನ ಫಸ್ಟ್ ವೀಡಿಯೋ ಆಗಿರೋದ್ರಿಂದ, ಅದರಲ್ಲೂ ಲೆಂತಿ ವೀಡಿಯೋ ಆಗಿರೋದ್ರಿಂದ ನನ್ನಲ್ಲಿ ಈ ಥರ ಇದೆ. ಸೊ ಅದಕ್ಕೆ ವೀಡಿಯೋದಲ್ಲಿ ಹಂಗೆ ಕಾಣಿಸುತ್ತೆ, ಕೋರೆ ಎಲ್ಲ ಏನೋ ಥರ. ಓಕೆ, ನಾನೇನು ಹೇಳಕ್ಕೆ ಬರ್ತಿದ್ದೀನಿ ಅಂದರೆ, ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ಹಸ್ಬೆಂಡು ಸೋಮಶೇಖರ್ ಅಂತ, ಅವ್ರ ತಾತನ ಹೆಸ್ರನ್ನ ನನ್ನ ಹಸ್ಬೆಂಡ್ಗೆ ಇಟ್ಟಿದ್ದಾರೆ. ಸೊ ನಾನು ಆ್ಯಸ್ ಎ ಕಂಟೆಂಟ್ ಕ್ರಿಯೇಟರ್ ಅಥವಾ ಒಂದು ಯೂಟ್ಯೂಬ್ ಚಾನಲ್ ಇಟ್ಕೊಂಡು ಮಾಡೋದ್ರಿಂದ, ಸೊ ನನಗಿರೋ ಐಡಿಯಾಸ್ನ ಎಲ್ರಿಗೂ ಶೇರ್ ಮಾಡಬೇಕು ಅನ್ನೋದು ಒಂದು ಮೈಂಡ್ ಸೆಟ್ ಇದೆ. ನನಗೆ ಗಾರ್ಡನಿಂಗ್ ಇಂಟ್ರೆಸ್ಟು, ಮೋರೋವರ್ ನಾನು ಮೇಕಪ್ ಆರ್ಟಿಸ್ಟು, ಮತ್ತು ನನ್ನ ಹಸ್ಬೆಂಡ್ ಫಾರ್ಮರ್, ತೋಟ ಎಲ್ಲ ಇದೆ. ಸೊ ಫಾರ್ಮಿಂಗ್ ಬಗ್ಗೆ ಐಡಿಯಾಸ್ನ ಕೊಡಬೇಕು ಅಂತ ಒಂದು ಪ್ಲಾನಿಂಗ್ ಇದೆ. ಸೊ ಅವ್ರು ಬೆಳೆಯೋದೆಲ್ಲ ಏನಾದರೂ ರೈತರಿಗೆ ಹೆಲ್ಪ್ ಆಗ್ಬೋದು ಅನ್ನೋದೊಂದು ಮೈಂಡ್ಸೆಟ್ಟಲ್ಲಿ ಅಂದ್ಕೊಂಡು ಕ್ರಿಯೇಟ್ ಮಾಡಿದ್ದೀನಿ. ಕುಕ್ಕಿಂಗ್ ಕೂಡ ಇಂಟ್ರೆಸ್ಟ್ ಇದೆ. ಸೊ ಕುಕ್ಕಿಂಗ್ ವೀಡಿಯೋಸ್ನ ಫ್ಯೂಚರ್ ಡೇಸಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಇಷ್ಟು ನನ್ನ ವೀಡಿಯೋಸ್ ಆಗಿರುತ್ತೆ. ಈವನ್ ಮೇಕ್ ಓವರ್ ವೀಡಿಯೋಸ್ನೂ, ನ್ಯಾಚುರಲ್ ಮೇಕಪ್ ಇರ್ಬೋದು, ಡೈಲಿ ಎಲ್ಲರೂ ಹೋಗ್ಬೇಕಾದ್ರೆ ಹೇಗಿರುತ್ತೆ ಆ ಥರ ಒಂದು ಸಿಂಪಲ್ ಮೇಕಪ್ ಲುಕ್ನ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸಿ. ಇವತ್ತು ಗೊತ್ತು, ನಾನು ಸ್ವಲ್ಪ ನರ್ವಸ್ ಆಗಿದ್ದೀನಿ, ನಿಮಗೆಲ್ಲ ಗೊತ್ತಾಗ್ತಾ ಇದೆ. ಇದೊಂದು ಕಾಟನ್ ಕುರ್ತಾ, ಇದನ್ನು ಅಮೆಝಾನಿಂದ ತರಿಸ್ಕೊಂಡಿದ್ದೆ. ಲಿಂಕ್ ಬೇಕಾದರೆ ನನಗೆ ಕಮೆಂಟ್ ಮಾಡಿ. ಇಲ್ಲಿ ನೋಡಿ, ಇಲ್ಲೊಂದು ಡಿಸೈನ್ ಬಂದಿದೆ, ಇಲ್ಲಿ ಬಟನ್ಸ್ ಕೊಟ್ಟಿದ್ದಾರೆ. ಇದಕ್ಕೆ ವೈಟ್ ಕಲರ್ ಪ್ಲಾಜೋ ಪ್ಯಾಂಟ್ನ ಹಾಕ್ಕೊಂಡಿದ್ದೀನಿ. ಸೊ ಚೆನ್ನಾಗಿ ಕಾಣಿಸುತ್ತೆ. ಸೊ ಎಲ್ಲರೂ ಹೊರಗಡೆ ಹೋಗ್ಬೇಕಂದ್ರೆ ಒಂದು ಲುಕ್ನ ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಇದು ಎಮೋಲಿನ್ ಅವ್ರದ್ದು ಮಾಯ್ಶ್ಚರೈಸರ್. ಇದು ತುಂಬ 1 ಇಯರ್ ಆಯಿತು ನಾನು ಇದನ್ನು ಯೂಸ್ ಮಾಡ್ತಾ. ತುಂಬ ಚೆನ್ನಾಗಿ ಬರುತ್ತೆ. ಸೊ ಮಾಯ್ಶ್ಚರೈಸರ್ ಈಸ್ ವೆರಿ ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನನ್ನ ಸ್ಕಿನ್ ಆ್ಯಕ್ಚುಲಿ ಕ್ಲಿಯರಾಗಿ ಕಾಣಿಸ್ತಾ ಇದೆ, ಬಟ್ ಅಷ್ಟು ಕ್ಲಿಯರ್ ಇಲ್ಲ. ನನ್ನ ಹತ್ರನೂ ಆ್ಯಕ್ನೆ, ಅನ್ಈವನ್ ಇದೆ ಸ್ಕಿನ್ನು, ಪಿಂಪಲ್ಸ್ ಇದೆ. ಸೊ ಮಾಯ್ಶ್ಚರೈಸರ್ನ ಹೀಗೆ ಅಪ್ಲೈ ಮಾಡಬೇಕು. ನಾನು ಯಾವುದೇ ಥರ ಸಿರಮ್ ಆಗಲಿ ಏನೋ ಯೂಸ್ ಮಾಡೋಲ್ಲ, ಏನಿದ್ರು ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಹಾಕ್ತೀನಿ ಅಷ್ಟೇ. ಸೊ ಆಫ್ಟರ್ ಮಾಯ್ಶ್ಚರೈಸರ್ ಈ ಥರ ಕಾಣಿಸುತ್ತೆ ಫೇಸು.
ಸೊ ಇದಾದಮೇಲೆ ಸನ್ಸ್ಕ್ರೀನ್ ಈಸ್ ಮಸ್ಟ್. ಇದು ಲೋಟಸ್ ಅವ್ರದ್ದು ಸನ್ಸ್ಕ್ರೀನು. ಇದನ್ನು ಅಷ್ಟೇ ಒಂದು 2 ಇಯರ್ಸಿಂದ ಯೂಸ್ ಮಾಡ್ತಾಯಿದ್ದೀನಿ. ಮೊದಲು ಬೇರೆ ಸನ್ಸ್ಕ್ರೀನ್ ಯೂಸ್ ಮಾಡ್ತಾಯಿದ್ದೆ. ಇದರಲ್ಲಿ ವೈಟ್ ಇರುತ್ತೆ, ವೈಟ್ ಶೇಡಲ್ಲಿ. ಮತ್ತು ಇದೊಂಥರ ಮ್ಯಾಟ್ ಫಿನಿಶ್ ಆ್ಯಂಡ್ ಮ್ಯಾಟಿಫೈಯಿಂಗ್ ಅಂತ, ಸನ್ ಪ್ರೊಟೆಕ್ಷನ್ ಪ್ಲಸ್ ಸ್ಕಿನ್ ಲೈಟ್ನಿಂಗ್ ಮಾಟಿಫೈಯಿಂಗ್ PA UVA SPF 40. ಸೊ ಈ ಶೇಡಲ್ಲಿರುತ್ತೆ. ಇದನ್ನು ಸನ್ ಎಕ್ಸ್ಪ್ಲೋರ್ ಆಗೋ ಪ್ಲೇಸಲ್ಲೆಲ್ಲ ಏನಾಗ್ಬಿಡುತ್ತೆ, ಮೇಕಪ್ ಅಂತ ಬಂದಾಗ ವಿ ನೀಡ್ ಪೇಷನ್ಸ್. ಮೇಯ್ನಾಗಿ ಪೇಷನ್ಸ್ ಇರಬೇಕು. ಸೊ ಸನ್ಸ್ಕ್ರೀನ್ ಆಯಿತು. ಕಿವಿ ಹತ್ರ ಎಲ್ಲ, ಕಣ್ಣು ಕೆಳಗಡೆ, ನೆಕ್ ಹತ್ರ ಎಲ್ಲ ಅಪ್ಲೈ ಮಾಡಿದ್ದಾಯಿತು. ಈಗ ಲೈಟಾಗಿ ಔಟ್ಸೈಡ್ ಹೋಗ್ತಾ ಇರೋದು ಅನ್ನೋ ಥರ. ಸೊ ಫೌಂಡೇಶನ್ ಬೇಕಾ? ಬೇಡ. ಮ್ಯಾಕ್ ಅವ್ರದ್ದು ಇಟ್ಕೊಂಡಿದ್ದೀನಿ, ಸೊ ಇದು ಬೇಡ. ಜಸ್ಟ್ ಒಂದು ಇದು ಫೇಸ್ ಕೆನಡಾ ಅವ್ರದ್ದು, ಇದು ಕ್ಯಾಪ್ ಮುರಿದೋಗಿದೆ. ಫೇಸ್ ಕೆನಡಾ ಅವ್ರದ್ದು ವೈಟ್ಲೆಸ್ ಸ್ಟೇ ಮ್ಯಾಟ್ ಕಾಂಪ್ಯಾಕ್ಟ್ ಅಂತ 225 ರೂಪೀಸು. ಸನ್ಸ್ಕ್ರೀನ್ ಹಾಕಿದ್ಮೇಲೆ ಜಸ್ಟ್ ಐಲ್ ಅಪ್ಲೈ ದ ಪೌಡರ್. ಕಣ್ಣು ಮೇಲೆ ಕೆಳಗಡೆ, ಫೇಸ್ಗೆ ನೋಡಿ ನಂಗೆ ಡಿಂಪಲ್ ಬರುತ್ತೆ. ಫೇಸ್ಗೆ, ನೆಕ್ಗೆ ಯಾವತ್ತೂ ನಾವು ಮೇಕಪ್ ಮಾಡುವಾಗ ಶುಡ್ ನಾಟ್ ಫರ್ಗೆಟ್ ಅವರ್ ನೆಕ್. ಯಾಕಂದರೆ ಈ ಪಾರ್ಟಿಷನ್ ಒಂದು ಕಲರು, ಈ ಪಾರ್ಟಿಷನ್ ಒಂದು ಕಲರ್ ಕಾಣಿಸುತ್ತೆ. ಏಯ್ ರಾಣಿ, ಶಿಟ್, ನಮ್ಮ ರಾಣಿ ಬಂದಿದ್ದಾಳೆ ನೋಡಿ. ಏನಮ್ಮ, ಅವಳನ್ನೂ ಪರಿಚಯ ಮಾಡಿಸ್ತೀನಿ ಅಪ್ಕಮಿಂಗ್ ವೀಡಿಯೋಸಲ್ಲಿ. ಸೊ ಒಂದೇ ಸರಿ ಎದುರ್ಕೊಂಬಿಟ್ಟೆ. ಸೊ ಪೌಡರ್ನ ಅಪ್ಲೈ ಮಾಡಿದ್ದಾಯಿತು. ಅದೇ ಹೇಳಿದ್ನಲ್ಲ, ಫೇಸ್ನ ಹೇಗೆ ನಾವು ಮೇಕಓವರ್ ಮಾಡ್ತೀವೋ ಅದೇ ಥರ ನೆಕ್ನೂ ಕೂಡ ಕವರ್ ಮಾಡಬೇಕು. ಸೊ ವಿತೌಟ್ ಕ್ಯಾಜಲ್ ನಾನು ಪೇಷಂಟ್ ಥರ ಕಾಣಿಸ್ತೀನಿ ಆಬ್ವಿಯಸ್ಲಿ. ಇದು ಕೂಡ ಫೇಸ್ ಕೆನಡಾ ಅವ್ರದ್ದು ಐಲೈನರ್. ಇದು ಆ್ಯಕ್ಚುಲಿ ಚೆನ್ನಾಗಿ ಬರ್ತಿದೆ. ಒಂದು 6 ಮಂತ್ಸಿಂದ ಯೂಸ್ ಮಾಡ್ತಿದ್ದೀನಿ. ಚೆನ್ನಾಗಿದೆ. ನನಗಿಲ್ಲಿ ಮಚ್ಚೆ ಇದೆ ಮೋರ್. ಓಕೆ, ನಾನು ಅಂದರೆ ಇನ್ಫ್ಲೂಯೆನ್ಸರ್ಸ್ ಮತ್ತು ಕಂಟೆಂಟ್ ಕ್ರಿಯೇಟರ್ಸು ನೋಡಿ, ವಿತೌಟ್ ಲೈನರ್ ವಿತ್ ಲೈನರ್ ಹೇಗೆ ಕಾಣಿಸುತ್ತೆ ಡಿಫ್ರೆನ್ಸ್. ಏನೋ ಹೇಳ್ತಾ ಇದ್ನಲ್ಲ, ಕಂಟೆಂಟ್ ಕ್ರಿಯೇಟರ್ಸ್ ಅಥವಾ ಯೂಟ್ಯೂಬ್ ಚಾನಲ್ ಎಲ್ಲ ಕ್ರಿಯೇಟ್ ಮಾಡಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾರಲ್ಲ, ನಿಜ ಅವ್ರಿಗೊಂದು ದೊಡ್ಡ ಥ್ಯಾಂಕ್ಸ್ ಅಂತ ಹೇಳ್ಬೋದು. ಬಿಕಾಸ್ ನನಗೆ ಸ್ಟ್ರಗಲ್ ಗೊತ್ತಾಗ್ತಾ ಇದೆ. ನಾನು ನೋಡ್ತಾ ಇರ್ತೀನಲ್ವಾ, ಇಟ್ಸ್ ನಾಟ್ ಎ ಈಸಿ ಜಾಬ್. ಎಲ್ರಿಗೂ ವ್ಯಾಟ್ಸ್ ಆಫ್, ಯಾರ್ಯಾರು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ವೀಡಿಯೋಸ್ನ ರನ್ ಮಾಡ್ತಾ ಇದ್ದೀರೋ ಅವ್ರಿಗೆಲ್ರಿಗೂ. ಸೊ ಇದು ನನ್ನ ಲೈನರ್ ಕತೆ. ಇದು ಫೇಸ್ ಕೆನಡಾ ಅವ್ರದ್ದು ಲೈನರ್. ಒಂಚೂರು ಲೈಟ್ ಲಿಪ್ಸ್ಟಿಕ್.
ಇದು ಅಮಿತಕ್ಕ ಕೊಟ್ಟಿದ್ದು. ಕ್ಲಬ್ ಹೌಸಲ್ಲಿ ಒಬ್ಬರು ನನಗೆ ಅಕ್ಕ ಪರಿಚಯ ಆಗಿದ್ದಾರೆ. ಪ್ರೋ ಫ್ಯೂಷನ್ ಅನ್ನೋ ಒಂದು ಕಾಸ್ಮೆಟಿಕ್ ಬ್ರ್ಯಾಂಡ್. ಇದು ಅವ್ರು ಬೆಲ್ಫಾಸ್ಟಲ್ಲಿದ್ದಾರೆ. ಅವ್ರು ನನ್ನ ಮದುವೆ ಟೈಮಲ್ಲಿ ಈ ಲಿಪ್ಸ್ಟಿಕ್ ಗಿಫ್ಟ್ ಮಾಡಿದರು. ಇದರಲ್ಲಿ ಒಂದು 8 ಲಿಪ್ಸ್ಟಿಕ್ಸ್ ನನಗೆ ಈ ಶೇಡಲ್ಲಿರೋ ಲಿಪ್ಸ್ಟಿಕ್ಸ್ಗಳು ಇತ್ತು ಆ ಇದರಲ್ಲಿ ಪೌಚಲ್ಲಿ. ಸೊ ನಾನೇನೋ ಲೈಕ್ ಏನಂತಾರೆ ಲಿಪ್ ಬಾಮ್ ಎಲ್ಲ ಏನೂ ಬಳಸೋಕ್ಕೆ ಹೋಗಲ್ಲ. ಸೊ ಯಾಕಂದರೆ ಇದು ಆಲ್ರೆಡಿ ಜೆಲ್ ಲಿಪ್ಸ್ಟಿಕ್ ಆಗಿರೋದ್ರಿಂದ ಸೊ ಒಂಚೂರು ವ್ಯಾಸ್ಲಿನ್ನ ತೊಗೊಂಡು ಐಬ್ರೋ ಎಲ್ಲ ಪೌಡ್ರಿಂಗ್ ಎಲ್ಲ ಮಾಡಿರ್ತೀವಲ್ಲ, ಇನ್ ಕೇಸ್ ಐಬ್ರೋ ಮಾಡೋಕ್ಕೆ ಟೈಮ್ ಇಲ್ಲ ಅಂತ ಅಂದರೆ ನಾವು ವ್ಯಾಸ್ಲಿನಿಂದ ಐಬ್ರೋಸ್ನ ಈ ಥರ ಬೆರಳಿಂದನೇ ಹಿಂಗೆ ಮಾಡಿಕೊಂಡ್ರೆ ಐಬ್ರೋಸು ಒಂದು ಶೇಪಿಗೆ ಬರುತ್ತೆ, ಶೈನಿಂಗ್ ಕೂಡ ಕಾಣುತ್ತೆ. ಅದು ಪೌಡ್ರ್ ಎಲ್ಲ ಅಪ್ಲೈ ಮಾಡಿದರೆ ಅದೆಲ್ಲ ಹೋಗುತ್ತೆ. ಸೊ ಸಮಥಿಂಗ್ ಈಸ್ ಮಿಸ್ಸಿಂಗ್ ನಂಗೆ ಗೊತ್ತು. ಸೊ ಇಷ್ಟು ನಂದು ಮೇಕಪ್ ಲುಕ್. ಲೈನರ್ ಇಷ್ಟು, ಲಿಪ್ಸ್ಟಿಕ್ ಒಂದು, ಮಾಯಿಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಅಪ್ಲೈ ಮಾಡ್ತೀನಿ. ಎಲ್ಲ ಓಕೆ. ಐ ನೀಡ್ 1 ಬಿಂದಿ. ಸೊ ಇದಾದಮೇಲೆ ಕಿವಿ ಖಾಲಿ ಕಾಣಿಸ್ತಾ ಇದೆ. ಒಂದು ಇಯರಿಂಗ್ನ ಹಾಕೊಳ್ಳೋಣ. ನನ್ನ ಹತ್ರ ತುಂಬ ಇಯರಿಂಗ್ಸ್ಗಳಿದೆ. ಅದನ್ನು ಅಪ್ಕಮಿಂಗ್ ಡೇಸ್ ಅದನ್ನು ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಒಂದು ಚಿಕ್ಕದಾಗಿ ಒಂದು ಜುಮ್ಕಿ ಹಾಕ್ಕೊಳ್ತೀನಿ, ಪುಟಾಣಿ ಜುಮ್ಕಿ. ಈ ವೈಟ್ ಕುರ್ತಾಗೆ ಮ್ಯಾಚ್ ಆಗುತ್ತೆ ಅಂತ ಹೇಳಿದ್ನಲ್ವ, ಸೊ ಅದಕ್ಕೆ. ಸೊ ವೈಟ್ ಕುರ್ತಾ, ವೈಟ್ ಪ್ಯಾಂಟ್ ವಿತ್ ಬ್ಲೂ ಕುರ್ತಾ. ಸೊ ಐ ಆಮ್ ರೆಡಿ. ಕೂದಲನ್ನ ಡ್ರೈ ಮಾಡಿಕೊಂಡ್ರೆ, ನಾನು ತುಂಬ ಹರಿಬರಿಲಿದ್ದೀನಿ ಅಂತ ಹೇಳಿದಾಗ ಮಾತ್ರ ನಾನು ಡ್ರೈಯರ್ ಯೂಸ್ ಮಾಡ್ತೀನಿ ಆ್ಯಸ್ ಅ ಮೇಕಪ್ ಆರ್ಟಿಸ್ಟಾಗಿ. ನನ್ನ ಹೇರ್ಸ್ ನನಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಷ್ಟೇ. ನಾನೀಗ ಕೂದಲನ್ನ ಡ್ರೈ ಮಾಡೋಕ್ಕೆ ಹೋಗಲ್ಲ, ಹಾಗೆ ನ್ಯಾಚುರಲಾಗಿ ಕೂದಲು ಒಣಗೋಕ್ಕೆ ಬಿಡ್ತೀನಿ. ಇಷ್ಟು ನನ್ನ ಮೇಕಪ್ ಸ್ಟೋರಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಫಾಲೋ ಆ್ಯಂಡ್ ಲೈಕ್, ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಮುಂದೆ ಫ್ಯೂಚರ್ ಡೇಸಲ್ಲಿ ಆದಷ್ಟು ಸಾಧ್ಯ ಆದಷ್ಟು ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನನಗೆ ಆ್ಯಕ್ಚುಲಿ ಎಡಿಟಿಂಗ್ ಬರೋಲ್ಲ, ವಾಯ್ಸ್ ಓವರ್ ಹೇಗೆ ಮಾಡಬೇಕು ಅನ್ನೋದು ಗೊತ್ತಿಲ್ಲ, ಎಷ್ಟು ಮಿನಿಟ್ ಇರಬೇಕು ಅನ್ನೋದು ಗೊತ್ತಿಲ್ಲ, ಇದ್ಯಾವುದು ಗೊತ್ತಿಲ್ಲ. ಬೇಸಿಕ್ ಥಿಂಗ್ಸ್ ಸ್ವಲ್ಪ ತಿಳ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡಿದೆ. ಸೊ ನೋಡೋಣ ಹೇಗೆ ವರ್ಕೌಟ್ ಆಗುತ್ತೆ ಈ ವಿಡಿಯೋ ಜರ್ನಿ, ಯೂಟ್ಯೂಬ್ ಜರ್ನಿ ಅನ್ನೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಮತ್ತು ಮುಂದಿನ ವಿಡಿಯೋದಲ್ಲಿ ನಿಮ್ಮ ಭೇಟಿ. ನನ್ನ ಹಸ್ಬೆಂಡ್ನೆಲ್ಲ ಪರಿಚಯ ಮಾಡಿಸೋದಿದೆ. ಅವ್ರು ಸ್ವಲ್ಪ ಶೈ ನೇಚರ್, ನಾನು ತುಂಬ ಮಾತಾಡ್ತೀನಿ. ಸೊ ಅವ್ರನ್ನ ಮುಂದಿನ ವೀಡಿಯೋದಲ್ಲಿ ಪರಿಚಯ ಮಾಡಿಸಿ ಕೊಡ್ತೀನಿ. ಅಂಟಿಲ್ ದೆನ್, ಮಿಸ್ ಯು ಗೈಸ್, ಟೇಕ್ ಕೇರ್.